ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಎಲ್ಲರಿಗೂ ನನ್ನ ವಂದನೆಗಳನ್ನು ನಾನು ತಿಳಿಸುವವನಾಗಿದ್ದೇನೆ. ದೇವರ ವಾಕ್ಯವನ್ನು ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನಿಸಿಕೊಳ್ಳೋಣ. ಮೊದಲನೇ ಥೆಸಲೋನಿಕ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನವನ್ನು ನಾವು ಓದಿಕೊಳ್ಳೋಣ. ದೇವರ ಚಿತ್ತವು ಏನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ. ಮತ್ತೊಂದು ಸಲ ಓದಮ್ಮ. ದೇವರ ಚಿತ್ತವು ಏನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ. ಅಪೊಸ್ತಲನಾದ ಪೌಲನು ಥೆಸಲೋನಿಕದವರಿಗೆ, ಅಲ್ಲಿರುವ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಿರುವ ಜನರಿಗೆ ಆತನು ಬರಿತಾ ಇರುವ ಶ್ರೇಷ್ಠವಾದ ಮಾತು ಏನೆಂದರೆ, ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಕರೆದಿದ್ದು ಪರಿಶುದ್ಧರಾಗಿರುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ ಎಂದು ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಪರಿಶುದ್ಧತೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ಪ್ರತಿಯೊಬ್ಬರಿಗೂ ಕೂಡ ಪರಿಶುದ್ಧರಾಗಿರಬೇಕೆಂಬುದೇ ಒಂದು ಗುರಿಯಾಗಿ ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ಕ್ರಿಸ್ತನನ್ನು ಗುರಿಯಾಗಿಟ್ಟುಕೊಂಡು ನಾವು ನಡೆಯುವುದೇ ಒಂದು ಶ್ರೇಷ್ಠವಾದ ಮಾರ್ಗ. ಯೇಸು ಕ್ರಿಸ್ತನು ಹೇಳಿದ್ದು, ನಾನು ಪರಿಶುದ್ಧನಾಗಿದ್ದೇನೆ, ನಾನು ಪರಿಶುದ್ಧನಾಗಿರುವುದ ಪ್ರಕಾರ ನೀವೆಲ್ಲರೂ ಕೂಡ ಪರಿಶುದ್ಧರಾಗಿರಬೇಕು. ಪರಿಶುದ್ಧತೆ, ಮನುಷ್ಯರ ಜೀವನದಲ್ಲಿ ಪರಿಶುದ್ಧತೆ ಇಲ್ಲ. ಯಾಕಂದರೆ ಭೂಮಿಯ ಮೇಲೆ ಹುಟ್ಟಿರುವ ಪ್ರತಿ ಮನುಷ್ಯನು ಕೂಡ ಪಾಪಿಯಾಗಿದ್ದಾನೆ, ಅಪವಿತ್ರತನು ಆಗಿದ್ದಾನೆ. ಹಾಗೆ ಆತನು ಕೆಟ್ಟದವನು ಆಗಿದ್ದಾನೆ. ಮನುಷ್ಯರು ಪಾಪದಲ್ಲಿ ಅವರು ಇರುವುದರಿಂದ ಪಾಪಗಳಿಂದ ಬಿಡಿಸುವುದಕ್ಕೋಸ್ಕರ ಪರಿಶುದ್ಧರಾಗಿ ಮಾಡುವುದಕ್ಕೆ ಯೇಸು ಕ್ರಿಸ್ತನೇ ದೇವರೇ ಪರಲೋಕವನ್ನು ಬಿಟ್ಟು ಕನ್ಯೆ ಗರ್ಭದಲ್ಲಿ ಪರಿಶುದ್ಧಾತ್ಮ ಮೂಲಕ ಆತನು ಜನಿಸಿದ್ದಾನೆ. ಪರಿಶುದ್ಧಾತ್ಮ ಮೂಲಕ ಪರಿಶುದ್ಧನಾಗಿ ದೇವರೇ ಯೇಸು ಎಂಬ ಹೆಸರಿನಲ್ಲಿ ಆತನು ಕನ್ಯೆ ಗರ್ಭದಲ್ಲಿ ಹುಟ್ಟಿದ್ದಾನೆ. ಪಾಪಗಳನ್ನು ಬಿಡುಗಡೆ ಮಾಡುವುದಕ್ಕೆ, ಜನರೆಲ್ಲರನ್ನು ಪಾಪಗಳಿಂದ ಬಿಡಿಸುವುದಕ್ಕೆ, ಪರಿಶುದ್ಧರಾಗಿ ಮಾಡುವುದಕ್ಕೆ ಯೇಸು ಕ್ರಿಸ್ತನಿಗೆ ಮಾತ್ರ ಸಾಧ್ಯ. ಅದು ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಆತನನ್ನು ಹಿಂಬಾಲಿಸುತ್ತಿರುವ ಪ್ರತಿಯೊಬ್ಬರು ಕೂಡ ಪರಿಶುದ್ಧರಾಗಿರಬೇಕೆಂದು ಯೇಸು ಕ್ರಿಸ್ತನು ಬಯಸ್ತಾ ಇದ್ದಾನೆ. ನಾವು ವಾಕ್ಯದಲ್ಲಿ ನಾವು ಗಮನಿಸಿದಾಗ ಅಪೊಸ್ತಲನಾದ ಪೌಲನು ಯೇಸು ಕ್ರಿಸ್ತನನ್ನು ನಾವು ನಂಬಿದ, ಯೇಸು ಕ್ರಿಸ್ತನ ಆರಾಧನೆ ಮಾಡುತ್ತಾ ಇರುವ ನಾವೆಲ್ಲರೂ ಕೂಡ ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ಎಲ್ಲರೂ ಕೂಡ ದೀಕ್ಷಾ ಸ್ನಾನ ಪಡೆದುಕೊಳ್ಳಬೇಕೆಂಬುದು ಒಂದು ನಿಯಮ ಇದೆ. ದೀಕ್ಷಾ ಸ್ನಾನ ತೆಗೆದುಕೊಂಡಿರುವ ಕ್ರಿಸ್ತನಲ್ಲಿ ಸೇರುವುದಕ್ಕೆ ಯೇಸು ಕ್ರಿಸ್ತನು ಪರಿಶುದ್ಧನಾಗಿದ್ದಾನೆ. ಆತನನ್ನು ಹಿಂಬಾಲಿಸುತ್ತಿರುವ ಪ್ರತಿಯೊಬ್ಬರನ್ನು ಕೂಡ ಆತನು ಪರಿಶುದ್ಧಗೊಳಿಸುವುದಕ್ಕೆ ಕರ್ತನು ಸಿದ್ಧವಾಗಿದ್ದಾನೆ. ಆದರೆ ಪರಿಶುದ್ಧತೆ ಇದ್ದವರು ಪರಲೋಕಕ್ಕೆ ವಾರಸರಾಗಿರ್ತಾರೆಂದು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಈ ಭೂಮಿಯ ಮೇಲೆ ಪರಿಶುದ್ಧನಾಗಿ ಜೀವಿಸಿದ್ದಾನೆ ಯೇಸು ಕ್ರಿಸ್ತನು. ಆತನನ್ನು ಹಿಂಬಾಲಿಸುತ್ತಿರುವ ನಾವು ಕೂಡ ಪರಿಶುದ್ಧರಾಗಿರಬೇಕು. ಎಲ್ಲಿ ಪರಿಶುದ್ಧತೆ ಇರಬೇಕು ಎಂದು ನಾವು ನೋಡಿದರೆ ಗಮನಿಸಿರಿ. ಅದೇ ಮೊದಲನೇ ಪೇತ್ರನು 1ನೇ ಅಧ್ಯಾಯ 14-15 ವಚನಗಳನ್ನು ಓದಿರಿ ದಯವಿಟ್ಟು. ನೀವು ಮುಂಚೆ, ಅಂದರೆ ಕ್ರಿಸ್ತನನ್ನು ಅರಿಯಲಾರದ ಮುಂಚೆ, ಕ್ರಿಸ್ತನನ್ನು ಹಿಂಬಾಲಿಸದ ಮುಂಚೆ ನೀವು ಹೇಗಿದ್ದೀರಿ? ಪಾಪಿಗಳಾಗಿದ್ದೀರಿ, ದೋಷಭರಿತರಾಗಿದ್ದೀರಿ. ಪಾಪದಲ್ಲಿ ಜೀವಿಸುತ್ತಾ ಕ್ರಿಸ್ತನನ್ನು ಅರಿಯೋದಕ್ಕೆ ಮುಂಚೆ ನಾವು ಪಾಪಿಗಳಾಗಿದ್ದೇವೆ. ಆದರೆ ಯೇಸು ಕ್ರಿಸ್ತನು ಆತನು ನಮ್ಮನ್ನು ಕರೆದಿದ್ದಾನೆ. ಹೋದ್ರಮ್ಮ, ಈಗ ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಗಳನ್ನು ಇರದೆ ನಿಮ್ಮನ್ನು ಕರೆದಾತನು. ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ನಿನ್ನನ್ನು, ನನ್ನನ್ನು, ನಮ್ಮೆಲ್ಲರನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಗಳಲ್ಲಿ ಪರಿಶುದ್ಧರಾಗಿರಿ. ಎಲ್ಲ ನಡವಳಿಕೆಗಳಲ್ಲಿ ಪರಿಶುದ್ಧರಾಗಿರಬೇಕು. ಮಾತಿನಲ್ಲಿ, ನಡತೆಯಲ್ಲಿ,
ಮಲಗುವುದರಲ್ಲಿ, ನಾವು ನೋಡುವ ದೃಷ್ಟಿಯಲ್ಲಿ, ನಮ್ಮ ನಡತೆಯಲ್ಲಿ, ಎಲ್ಲ ವಿಷಯಗಳಲ್ಲಿ ನಮ್ಮ ಕರಗಳು, ನಮ್ಮ ಹೃದಯವು, ಎಲ್ಲವೂ, ನಮ್ಮ ದೇಹವೆಲ್ಲವೂ ಕೂಡ ಪರಿಶುದ್ಧರಾಗಿ ಇಟ್ಟುಕೊಳ್ಳುವುದಕ್ಕೆ ನಾವು ಪ್ರಯಾಸ ಪಡಬೇಕು, ಹೋರಾಟ ಮಾಡಬೇಕು. ಪರಿಶುದ್ಧತೆಯನ್ನು ಬಯಸ್ತಾ ಇರುವ ದೇವರು ನಿನ್ನಲ್ಲಿ, ನನ್ನಲ್ಲಿ ಪರಿಶುದ್ಧತೆಯನ್ನು ಬಯಸ್ತಾ ಇದ್ದಾನೆ. ಪರಲೋಕಕ್ಕೆ ಅರ್ಹರು, ವಾರಸರು ಯಾರಾಗ್ತಾರೆ ಅಂದರೆ ದೇವರ ಚಿತ್ತ ಏನಂದರೆ ಪರಿಶುದ್ಧರಾಗಿ ಇರುವುದೇ ದೇವರ ಚಿತ್ತ. ಯೇಸು ಕ್ರಿಸ್ತನ ಚಿತ್ತ ಏನಾಗಿದೆ? ದೇವರ ಚಿತ್ತ ಏನಾಗಿದೆ? ಪರಿಶುದ್ಧರಾಗಿರುವುದಕ್ಕೆ, ಪರಿಶುದ್ಧತೆಯಲ್ಲಿ ನಡೆಯುವುದೇ ದೇವರ ಚಿತ್ತ. ಮಾತಿನಲ್ಲಿ ಪರಿಶುದ್ಧತೆ ಕಾಣಬೇಕು, ನಮ್ಮ ದೃಷ್ಟಿಯಲ್ಲಿ ಪರಿಶುದ್ಧತೆ ಕಾಣಬೇಕು, ನಮ್ಮ ನಡತೆಯಲ್ಲಿ ಎಲ್ಲ ವಿಷಯಗಳು, ಅಲ್ಲಿ ಪೇತ್ರನು ಬರಿತಾ ಇದ್ದಾನೆ, ನೀವು ಎಲ್ಲ ನಡವಳಿಕೆಗಳಲ್ಲಿ ಪರಿಶುದ್ಧರಾಗಿ ಕ್ರಿಸ್ತನ ಮುಂದೆ ನಾವು ಕಾಣಬೇಕು. ಇಲ್ಲಿ ಭೂಮಿಯ ಮೇಲೆ ಕ್ರಿಸ್ತನ ನಮ್ಮ ಮುಂದೆ ಇದ್ದಾನೆ. ಆತ ನಮ್ಮನ್ನು ನೋಡ್ತಾ ಇದ್ದಾನೆ, ಪರಿಶೀಲನೆ ಮಾಡ್ತಾ ಇದ್ದಾನೆ. ದಾವೀದನು ಕೂಡ ಒಂದು ಮಾತು ಹೇಳಿದ್ದಾರೆ 24ನೇ ಕೀರ್ತನೆಯಲ್ಲಿ, ದಯವಿಟ್ಟು ಗಮನಿಸಿರಿ. 24ನೇ ಕೀರ್ತನೆಯಲ್ಲಿ 3-4 ವಚನಗಳನ್ನು ನಾವು ನೋಡಿದಾಗ, ಯೆಹೋವನ ಪರ್ವತವನ್ನು ಅಂದರೆ ದೇವರ ರಾಜ್ಯಕ್ಕೆ, ದೇವರ ರಾಜ್ಯದಲ್ಲಿ ಇರತಕ್ಕವನು ಯಾವನು? ಆತನ ಪವಿತ್ರ, ದೇವರು ಯೇಸು ಕ್ರಿಸ್ತನೇ ಇರುವ ಸ್ಥಳ ಪವಿತ್ರ, ಪರಿಶುದ್ಧತೆಯಲ್ಲಿ ಪರಿಶುದ್ಧ ಸ್ಥಳ. ಅದು ಪರಿಶುದ್ಧ ಸ್ಥಳ. ಪರಲೋಕದಲ್ಲಿ ಇರುವುದೇ ಪರಿಶುದ್ಧತೆ, ಅಲ್ಲಿ ಪಾಪ ಇರಲ್ಲ. ದೇವರು ಪರಿಶುದ್ಧತೆ, ಯಾವ ಸ್ಥಳದಲ್ಲಿ ಪರಿಶುದ್ಧತೆ ಇದೆಯೋ, ಯಾರು ಮನುಷ್ಯರಲ್ಲಿ ಪರಿಶುದ್ಧತೆ ದೇವರು ನೋಡುತ್ತಾನೆ, ಅವರೇ ದೇವರು ಅವರ ಮಧ್ಯದಲ್ಲಿ ವಾಸ ಮಾಡ್ತಾನೆ. ಪರಿಶುದ್ಧತೆ ಇರುವ ಸ್ಥಳದಲ್ಲಿ ಕರ್ತನು ವಾಸವಾಗಿರುವ ದೇವರಾಗಿದ್ದಾನೆ. ಈ ಭೂಮಿಯ ಮೇಲೆ ನಾವು ಪರಿಶುದ್ಧರಾಗಿರಬೇಕು. ಪರಿಶುದ್ಧರಾಗಿರಬೇಕಾದ್ರೆ ನಾವೇನು ಮಾಡಬೇಕು? ಅಲ್ಲಿ ವಾಕ್ಯದಲ್ಲಿ ದಾವೀದನು ಹೇಳ್ತಾ ಇದ್ದ, ದಯವಿಟ್ಟು ಓದಮ್ಮ. ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಗಮನಿಸಿರಲಿ, ಯಾರು ಅವರ ದೇಹದ ಮೂಲಕ ದೇಹದಲ್ಲಿರುವ ಅಯೋಗ್ಯಕರವಾದ ಕಾರ್ಯಗಳಲ್ಲಿ ಮನಸ್ಸಿಡದೆ, ನಿಮ್ಮ ಮನಸ್ಸು ಎಲ್ಲಿದೆ? ಅಯೋಗ್ಯಕರವಾದ, ದೇವರಿಗೆ ವಿರೋಧವಾಗಿ, ದೇವರಿಗೆ ಆಯಾಸಕರವಾಗಿರುವ ಕಾರ್ಯಗಳು ನಿಮ್ಮಲ್ಲಿ ಇದೆಯಾ? ಒಂದ್ಸಲ ಗಮನಿಸಿ. ಮತ್ತೆ ಮೋಸ ಪ್ರಮಾಣ ಅಂದರೆ ನಿಮ್ಮ ಬಾಯಿ ಮೋಸದ ಮಾತುಗಳು, ಅನ್ಯಾಯ ಮಾತುಗಳು, ಸುಳ್ಳು ಮಾತುಗಳು, ಕೆಟ್ಟ ಮಾತುಗಳು, ಹೊಲಸು ಮಾತುಗಳು, ಕುಚೋದ್ಯ ಮಾತುಗಳು, ಹುಚ್ಚು ಮಾತು, ಕೆಟ್ಟ ಮಾತುಗಳು, ಮೋಸದಕರವಾದ ಮಾತುಗಳನ್ನು ಮಾತನಾಡ್ತಾ ಇದ್ದಾರೆ. ನಿಮ್ಮ ಬಾಯಿ ಪರಿಶುದ್ಧ ಸತ್ಯವಚನಗಳನ್ನೇ ಮಾತನಾಡಬೇಕು, ಒಳ್ಳೆಯ ಮಾತುಗಳನ್ನೇ ಮಾತನಾಡಬೇಕು, ಕೇಳುವವರ ಹಿತಕ್ಕಾಗಿ ಶ್ರೇಷ್ಠವಾದ ಮಾತುಗಳನ್ನು ಆಡಬೇಕು. ಪ್ರಿಯ ಕ್ರಿಸ್ತರನ್ನು ಹಿಂಬಾಲಿಸುತ್ತಿರುವ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಬಾಯಲ್ಲಿ ಪರಿಶುದ್ಧವಾಗಿ, ನಿಮ್ಮ ಬಾಯನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಪರಿಶುದ್ಧವಾಗಿ ಇಟ್ಕೊಳ್ಬೇಕಂದ್ರೆ ನಿಮ್ಮ ಬಾಯಲ್ಲಿ ಸತ್ಯವಚನಗಳನ್ನೇ ಮಾತನಾಡಬೇಕು. ಕೇಳುವವರ ಹಿತಕ್ಕಾಗಿ ಒಳ್ಳೆಯ ಮಾತುಗಳನ್ನಾಡಿರಿ. ನಿಮ್ಮ ಬಾಯಿ ಪರಿಶುದ್ಧವಾಗಿ ಇಟ್ಕೊಳ್ರಿ. ಆಮೇಲೆ ನಿಮ್ಮ ಕರಗಳು ಶುದ್ಧ ಹಸ್ತಗಳಿಂದ ನಿಮ್ಮ ಕರಗಳನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಆಮೇಲೆ ನಿರ್ಮಲ ಮನಸ್ಸು ಅಂದರೆ ನಿಮ್ಮ ಹೃದಯ ಶುದ್ಧಿ ಇರಬೇಕು. ಯೇಸು ಕ್ರಿಸ್ತನು ಕೂಡ ಹೇಳಿದ್ದಾರೆ, ಮತ್ತೆ ಈ ಬರೆದ ಸುವಾರ್ತೆ ಬೆಟ್ಟದ ಮೇಲೆ ಮಾಡಿರುವ ಪ್ರಸಂಗದಲ್ಲಿ 5ನೇ ಅಧ್ಯಾಯ 8ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನೀವು ದೇವರನ್ನು ನೋಡಬೇಕೆಂದು ಬಯಸ್ತೀರಾ? ಆದರೆ ಪರಿಶುದ್ಧತೆಯಲ್ಲಿ ನಿಲ್ಲಿರಿ. 15ನೇ ಕೀರ್ತನೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. ದಾವೀದನ 15ನೇ ಕೀರ್ತನೆಯಲ್ಲಿ ಓದಬೇಡ, ನೀವು ಫ್ರೀ ಸಮಯದಲ್ಲಿ ನೀವು ಓದಿಕೊಳ್ಳಿರಿ. 15ನೇ ಕೀರ್ತನೆಯಲ್ಲಿ ದೇವರ ಗುಡಾರದಲ್ಲಿ, ದೇವರ ಸನ್ನಿಧಾನದಲ್ಲಿ, ಪರಲೋಕದಲ್ಲಿ ಅತಿಥಿಯಾಗಿರಬೇಕು. ನೀವು ಅತಿಥಿಯಾಗಿ ಇರುವುದಕ್ಕೆ ತಕ್ಕ ಅರ್ಹತೆ ಏನಿದೆಯೋ ನಿಮ್ಮಲ್ಲಿ ಎಂದು ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. ದೇವರ ಚಿತ್ತವನ್ನು ನೆರವೇರಿಸುವವನೇ ಪರಲೋಕಕ್ಕೆ ಯೋಗ್ಯನಾಗಿರ್ತಾನೆ. ದೇವರ ಚಿತ್ತ ಏನಂದರೆ ಪರಿಶುದ್ಧವಾಗಿ ಜೀವಿಸುವುದು. ನಿಮ್ಮ ನಡತೆ, ನಿಮ್ಮ ಮಾತುಗಳು, ನಿಮ್ಮ ದೃಷ್ಟಿ, ಎಲ್ಲ ನಿಮ್ಮ ನಡವಳಿಕೆಗಳಲ್ಲಿ ಪರಿಶುದ್ಧತೆ ದೇವರಿಗೆ ಕಾಣಬೇಕು. ನಿಮ್ಮ ದೇಹದಲ್ಲಿ ಪರಿಶುದ್ಧತೆ ವಾಸಿಸಬೇಕೆಂದು ನೀವು ಬಯಸಿದರೆ ನಿಮ್ಮ ದೇಹಗಳನ್ನು ಕ್ರಿಸ್ತನಿಗೆ ಮೀಸಲಾಗಿಯೂ. ರೋಮಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ
ಮೊದಲನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಕಳಿಕಳಿಯಿಂದ ಕೇಳಿಕೊಳ್ತಾ ಇದ್ದಾನೆ, ಕ್ರಿಸ್ತನನ್ನು ಹಿಂಬಾಲಿಸುತ್ತಿರುವ ಪ್ರಿಯ ದೇವರ ಮಕ್ಕಳೇ, ನಿಮ್ಮಲ್ಲಿ ನಿಮ್ಮ ದೇಹಗಳನ್ನು, ನಿಮ್ಮ ಅಂಗಗಳನ್ನು ಕ್ರಿಸ್ತನಿಗಾಗಿ ಮೀಸಲಾಗಿ ಯೇಸು ಕ್ರಿಸ್ತನಿಗೆ ಮೆಚ್ಚುಗೆಯಾಗಿರಬೇಕು. ನೀವು ದಯವಿಟ್ಟು ಹೋದ್ರಿ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನೆನಪಿಗೆ ತಂದುಕೊಂಡು, ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನಿಮ್ಮ ದೇಹಗಳನ್ನು, ನಿಮ್ಮ ಅಂತರದಲ್ಲಿರುವ ಇಂದ್ರಿಯಗಳನ್ನು ಯೇಸು ಕ್ರಿಸ್ತನಿಗೆ ಅನುಕೂಲವಾಗಿ ರೂಪಿಸಿರಿ. ದೇವರ ಅನುಕೂಲತೆ ಏನೆಂದರೆ ಪರಿಶುದ್ಧತೆ. ನಿಮ್ಮ ದೇಹದಲ್ಲಿ ಪರಿಶುದ್ಧತೆ ಕಾಣಬೇಕು. ಪರಿಶುದ್ಧತೆ ಇಲ್ಲದೆ ಹೋದರೆ ಪರಲೋಕ ರಾಜ್ಯಕ್ಕೆ ಅರ್ಹರು ಆಗುವುದಿಲ್ಲ. ಕೊನೆಯದಾಗಿ ಒಂದು ವಚನವನ್ನು ಓದಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 15ನೇ ವಾಕ್ಯವನ್ನು ಓದಿಕೊಳ್ಳೋಣ. ದಯವಿಟ್ಟು ಓದ್ರಿ. ಪರಿಶುದ್ಧತೆ ಇಲ್ಲದೆ ಯಾವನು ಅವರು ಪಾಸ್ಟರ್ ಆಗಲಿ, ರೆವರೆಂಡ್ ಆಗಲಿ, ಬಿಷಪ್ ಆಗಲಿ, ವಿಶ್ವಾಸಿ ಆಗಲಿ, ಸುವಾರ್ತಿಕನಾಗಲಿ, ಬೈಬಲ್ ಟೀಚರ್ ಆಗಲಿ, ಯಾರನ್ನ ಆಗಲಿ, ಅವರಲ್ಲಿ ಏನಿರಬೇಕು? ಪರಿಶುದ್ಧತೆ ಇಲ್ಲದೆ ಹೋದರೆ ದೇವರನ್ನು ಕಾಣುವುದಿಲ್ಲ. ದೇವರು ಪರಲೋಕಕ್ಕೇನು ಅರ್ಹರು ಅಲ್ಲ. ದೇವರ ಸನ್ನಿಧಾನದಲ್ಲಿ ಇರುವುದಕ್ಕೆ ಅರ್ಹನೂ ಅಲ್ಲ. ಒಂದ್ಸಲ ಗಮನಿಸಿರಿ. ದೇವರು ನಿಮ್ಮನ್ನು ಪರಿಶುದ್ಧತೆಯಲ್ಲಿ, ಒಂದು ವೇಳೆ ಪರಿಶುದ್ಧತೆ ಇಲ್ಲದೆ ಹೋದರೆ ಪ್ರಾರ್ಥಿಸಿರಿ. ದಾವೀದನು ಪ್ರಾರ್ಥನೆ ಮಾಡಿದ್ದಾನೆ 139ನೇ ಕೀರ್ತನೆಯಲ್ಲಿ. ದೇವರೇ 23-24 ವಚನಗಳಲ್ಲಿ ದಾವೀದನು ಪರಿಶುದ್ಧತೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲಿ ಶ್ರೇಷ್ಠವಾದ ಮಾತು ಹೇಳ್ತಾ ಇದ್ದಾನೆ. ದಯವಿಟ್ಟು ಹೋದ್ರಿ. ದೇವರೇ ನಮ್ಮನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ, ನನ್ನನ್ನು ಸರಿಪಡಿಸಿ, ನನ್ನ ಆಲೋಚನೆಗಳನ್ನು, ನನ್ನ ಉದ್ದೇಶಗಳನ್ನು, ನನ್ನ ನಡತೆಯನ್ನು ಓದಮ್ಮ ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ, ಸನಾತನ ಮಾರ್ಗ ಅಂದರೆ ಪರಿಶುದ್ಧ ಮಾರ್ಗದಲ್ಲಿ ನನ್ನನ್ನು ನಡೆಸು, ಪರಿಶುದ್ಧತೆಯಲ್ಲಿ ನನ್ನನ್ನು ನಡೆಸು ಎಂದು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಾಗೆ 51ನೇ ಕೀರ್ತನೆಯಲ್ಲಿ ಕೂಡ 6, 7, 8 ವಚನಗಳಲ್ಲಿ ಕೂಡ ಆತನು ಪ್ರಾರ್ಥನೆ ಮಾಡಿದ್ದಾನೆ. ದೇವರೇ ನನ್ನನ್ನು ಪರಿಶುದ್ಧಗೊಳಿಸೆಂದು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ದಾನೆ. ಪರಿಶುದ್ಧಗೊಳಿಸುವುದು ಯೇಸು ಕ್ರಿಸ್ತನಿಗೆ ಮಾತ್ರ ಸಾಧ್ಯ, ಬೇರೆಯವರಿಗೆ ಯಾರಿಗೂ ಇಲ್ಲ. ಪರಿಶುದ್ಧರಾಗಿ ಮಾಡುವುದು, ನಿಮ್ಮನ್ನು ಪರಿಶುದ್ಧರಾಗಿ ನಿಲ್ಲಿಸುವುದು, ಪರಿಶುದ್ಧತೆಯಲ್ಲಿ ನಡೆಸುವುದು ಯೇಸು ಕ್ರಿಸ್ತನಿಗೆ ಮಾತ್ರ ಸಾಧ್ಯ. ನೀವು ಎಲ್ಲಿಗೆ ಹೋದರೂ ಕೂಡ ನಿಮಗೆ ಪರಿಶುದ್ಧತೆ ಸಿಗುವುದಿಲ್ಲ. ಯಾಕೋ ಗೊತ್ತಾ? ಯೇಸು ಕ್ರಿಸ್ತನು ಪರಿಶುದ್ಧನಾಗಿದ್ದಾನೆ. ಆತನ ದೇಹದಲ್ಲಿ, ಆತನ ರಕ್ತದಲ್ಲಿ ಪಾಲುಗಾರರಾಗಿ ನೀವು ಆತನ ದೇಹವನ್ನು, ರಕ್ತವನ್ನು ಕುಡಿಯುವಾಗ, ತಿನ್ನುವಾಗ ಆತನ ದೇಹವು ಪರಿಶುದ್ಧತೆ ಇದೆ. ತೆಗೆದುಕೊಳ್ಳುತ್ತಿರುವಾಗ ನೀವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ದೇಹವು ಪರಿಶುದ್ಧತೆ ಇಲ್ಲಿದೆ. ನಿನ್ನ ದೇಹವು ಪರಿಶುದ್ಧತೆ ನಿನ್ನ ದೇಹದಲ್ಲಿ, ಪರಿಶುದ್ಧ ದೇಹದಲ್ಲಿ ಕೈ ಹಾಕುತ್ತಿರುವ ನಾನು ಉಣ್ಣುತ್ತಿರುವ ನಿನ್ನ ದೇಹದಲ್ಲಿರುವ ಶ್ರೇಷ್ಠವಾದ ಗುಣಲಕ್ಷಣಗಳಿಂದ ನನ್ನನ್ನು ತುಂಬಿಸು, ನನ್ನ ದೇಹವನ್ನು ರೂಪಿಸು, ಮಾರ್ಪಡಿಸು, ನನ್ನನ್ನು ಪರಿಶುದ್ಧಗೊಳಿಸು ದೇವರೆಂದು ಪ್ರಾರ್ಥಿಸಿರಿ. ಕರ್ತನ ಭೋಜನದಲ್ಲಿ ಕೈ ಹಾಕುವಾಗ ಈ ರೀತಿಯಲ್ಲಿ ಪ್ರಾರ್ಥನೆ. ದೇವರೇ, ನಿನ್ನ ದೇಹದಲ್ಲಿ ನಾನು ಕೈ ಹಾಕ್ತಾ ಇದ್ದೇನೆ, ನಾನು ಉಣ್ಣುತ್ತಾ ಇದ್ದೇನೆ. ಉಣ್ಣುತ್ತಿರುವ ನಾನು ನಿನ್ನ ಪರಿಶುದ್ಧ ದೇಹವನ್ನು ತೆಗೆದುಕೊಳ್ಳುತ್ತಿರುವಾಗ ನನ್ನ ದೇಹವನ್ನು ಕೂಡ ಪರಿಶುದ್ಧಗೊಳಿಸು. ನಿನ್ನ ಮಾತುಗಳನ್ನು ಕೇಳಿ ಅದರ ಪ್ರಕಾರ ನಡೆಯುವುದಕ್ಕೆ ನನ್ನನ್ನು ನಿಲ್ಲಿಸು ದೇವರೆಂದು ಪ್ರಾರ್ಥಿಸಿರಿ. ದೇವರು ಈ ಚಿಕ್ಕ ಮಾತುಗಳನ್ನು ನಮ್ಮ ಮಧ್ಯದಲ್ಲಿ ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವವುಳ್ಳ ತಂದೆಯಾದ ದೇವರಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ. ಈ ವಾಕ್ಯವನ್ನು ಕೇಳಿರುವ ನಿಮ್ಮ ಮಕ್ಕಳೆಲ್ಲರನ್ನು ನೀನು ಆಶೀರ್ವದಿಸು, ಬಲಪಡಿಸು. ಕರ್ತನ ಪರಿಶುದ್ಧತೆಯಲ್ಲಿ
ಒಳ್ಳೆಯ ನಡತೆಯಲ್ಲಿ ನಿನ್ನ ಮಕ್ಕಳೆಲ್ಲರೂ ನೀನು ಆಶೀರ್ವದಿಸು. ಅವ್ರ ಕುಟುಂಬಗಳನ್ನು, ಅವ್ರ ವೈಯಕ್ತಿಕ ಜೀವನದಲ್ಲಿ ನೀನೇ ಇದ್ದುಕೊಂಡು ಅದ್ಭುತ ಕಾರ್ಯಗಳನ್ನು ನಡೆಸು. ಅವರನ್ನು ಪರಿಶುದ್ಧಗೊಳಿಸಿ, ಪರಿಶುದ್ಧತೆಯಲ್ಲಿ ನಡೆಸಿ, ಪರಿಶುದ್ಧತೆಯಲ್ಲಿ ನಿಲ್ಲಿಸಿ, ಪರಿಶುದ್ಧತೆ ದೇವರ ಅವರಿಗೆ ಅನುಗ್ರಹಿಸಿ, ನಿನ್ನ ಚಿತ್ತವನ್ನು ನೆರವೇರಿಸುವಂಥ ಮಕ್ಕಳನ್ನಾಗಿ ನೀನು ರೂಪಿಸಿ ನಡೆಸಿ ಎಂಬುದಾಗಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಆಶೀರ್ವದಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್.